ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದಾರೆ? ಇವತ್ತಿನ ವಿಡಿಯೋದು ಏನಪ್ಪ ಅಂದರೆ ನಾನು ನಿಮಗೆ ನಮ್ಮ 2 ಸ್ಟ್ರೋಕ್ ಗಾಡೀಲಿ ಇರೋ ಪಿಸ್ಟನ್ ಸೈಜ್ ಬಗ್ಗೆ ಹೇಳ್ತಾಯಿನಿ. ನಿಮ್ಮ ಗಾಡಿ ಪಿಸ್ಟನ್ ಸೈಜ್ ಹೆಂಗೆ ನೋಡ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನನಗೆ ಗೊತ್ತಿರೋಷ್ಟು ಬನ್ನಿ ವಿಡಿಯೋ ಕಡೆಗೆ ಹೋಗೋಣ. ಇದರಲ್ಲಿದೆ ಪಿಸ್ಟನ್, ಅದು ಇದನ್ನು ಹೆಂಗೆ ನಾವು ಸೈಜ್ ನೋಡೋದು ಅಂತ ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಫಸ್ಟ್ ಏನು ಮಾಡಬೇಕು ಅಂದರೆ ಸ್ಪಾರ್ಕ್ ಪ್ಲಗ್ ಬಿಚ್ಚಬೇಕು. ಸ್ಪಾರ್ಕ್ ಪ್ಲಗ್ ಬಿಚ್ಚಾದ್ಮೇಲೆ ಇಲ್ಲಿ ನಟ್ಗಳಿರುತ್ತೆ, ಸ್ಟಡ್ಸು, ಅದನ್ನ ಕ್ಲೀನಾಗಿ ಬಿಚ್ಕೋಬೇಕು. ಅದು ಟೂಲ್ಸ್ ಇದ್ದರೆ ಮಾತ್ರ ಬಿಚ್ಚಿ, ಇಲ್ಲ ಬಿಚ್ಚೋಕ್ಕಾಗಲ್ಲ. ಅದನ್ನ ಟೂಲ್ಸ್ ಇಲ್ಲ, ನಾನು ತೋರಿಸ್ತಾ ಇದೆ ನಿಮಗೆ. ಅದನ್ನ ಬಿಚ್ಚಬೇಕಾದ್ರೆ ಕರೆಕ್ಟಾಗಿ ಹುಷಾರಾಗಿ ಬಿಡಿಸ್ಬೇಕು, ಇಲ್ಲಾಂದರೆ ತಡ್ಸಿರುತ್ತೆ ಎಲ್ಲ ಕಟ್ಟಾಗಿ ಆಮೇಲೆ ಹೆವಿ ಸೀನ್ಗಳಾಗ್ಬಿಡುತ್ತೆ. ಅದಕ್ಕೆ ಆದರೆ ಬಿಚ್ಚಿಲ್ಲ ಅಂದರೆ ಬಿಚ್ಚಕ್ಕೆ ಹೋಗಬೇಡಿ. ಆಮೇಲೆ ಬಿಚ್ಚಿದ್ರೆ ಏನಂದರೆ ನೋಡಿ, ಆಮೇಲೆ ಕಿಕ್ಕೋರ್ಡು ಸ್ವಲ್ಪ ಪಿಸ್ಟನ್ನ ಮೇಲೆ ತೊಗೊಬನ್ನಿ, ಇಲ್ಲಿ ತಗೊಂಡು ತೊಗೊಬನ್ನಿ. ಆಮೇಲೆ ತೊಗೊಬಂದಮೇಲೆ ಅದು ಫುಲ್ಲು ಕಾರ್ಬನ್ ಕೂದಿರುತ್ತೆ. ಅದರಲ್ಲಿ ಏನು ಮಾಡಿ ಅಂದರೆ ಬ್ಲೇಡ್ ಗೀಡೇನು ಹಾಕಕ್ಕೆ ಹೋಗ್ಬಿಡಿ, ಬರೀ ಪೆಟ್ರೋಲಲ್ಲಿ ಹಾಕಿ ಬಟ್ಟೆಲಿ ಹಿಂಗೆ ಒರೆಸಿ ಕ್ಲೀನಾಗಿ ಒರೆಸ್ಕೊಳ್ಳಿ ಬಟ್ಟೆಲಿ. ಮತ್ತು ಇದು ಎಡ್ಡಿದೆ, ಎದ್ದೂ ಕೂಡ ಏನು ಬ್ಲೇಡ್ ಗೀಡೇನು ಹಾಕಕ್ಕೆ ಹೋಗ್ಬಿಡಿ, ಬರೀ ಪೆಟ್ರೋಲ್ ಹಾಕಿ ಬಟ್ಟೆಲಿ ಒರೆಸ್ಕೊಳ್ಳಿಲ್ಲ ಅಂದರೆ ಕಂಪ್ರೆಷನ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡುತ್ತೆ. ಅದೆಲ್ಲ ಮಾಡೋಕ್ಕೆ ಹೋಗಿ ಬ್ಲೇಡ್ ಗಿಲ್ಲೆಲ್ಲ ಹಾಕಕ್ಕೆ ಹೋಗ್ಬಿಡಿ. ಆಮೇಲೆ ನೋಡಿ, ಇದಕ್ಕೆ ಪಿಸ್ಟನ್ ಸೈಜ್ ಹೆಂಗೆ ಹಾಕೊಂಡು ಹಿಡಿಯೋದು ಅಂದರೆ ನೋಡಿ, ಫಸ್ಟ್ ಇಲ್ಲಿ ಪಿಸ್ಟನ್ ಏನಪ್ಪ ಅಂದರೆ ಹಿಂಗಿರುತ್ತೆ. ಈ ಕಡೆ ಈ ಸೈನ್ ಏನು ಕಾಣಿಸ್ತಾಯಿದೆ ನಿಮಗೆ, ನಿಮಗೆ ಈ ಸೈನ್ ಏನು ಕಾಣಿಸ್ತಿದೆ ಅದೇನಪ್ಪ, ಅದು ಎಕ್ಸಾಸ್ಟ್ ಪೋರ್ಟ್ ಕಡೆ ಇರಬೇಕು ಆ ಸೈನು. ನೋಡಿ ಹಿಂಗಿರುತ್ತೆ ಪಿಸ್ಟನ್, ಎಕ್ಸಾಸ್ಟ್ ಪೋರ್ಟ್ ಕಡೆಗೆ ಅಲ್ಲಿ ಡೈರೆಕ್ಷನ್ ತೋರಿಸ್ತಾ ಇರೋದು. ಅದು ಬಿಟ್ಟು ಸೈಜ್ ನೋಡಿದ್ರೆ ನೋಡಿ, ಇಲ್ಲಿ 1.50 ಅಂತೆ. ಸ್ಟಾಕ್ ಸೈಜ್ ಬಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಬತ್ತೀನಿ ಎಷ್ಟಿರುತ್ತೆ ಸ್ಟಾಕ್ ಸೈಜ್ ಅಂತ. ಸೈಜ್ ಬಂದ್ಬಿಟ್ಟು 0.25 ಇರುತ್ತೆ. ಅದಾದಮೇಲೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇಬ್ಬರಿಗೆ 2.5 mm ಜಾಸ್ತಿ ಆಗ್ತಾ ಬರುತ್ತೆ. ಇವಾಗ ಫಸ್ಟು 0.25 ಆಯಿತು ಅಂದರೆ 0.50 ಆಗುತ್ತೆ, ಆಮೇಲೆ 0.75 ಆಗುತ್ತೆ. ಆ ಥರ ಆಯ್ತಾ ಬರ್ತಾ ಇರೋದು ಮುಂದಕ್ಕೆ. ನಾನು ನೋಡಿ ಕರೆಕ್ಟ್ ಸೈಜ್ ಇದು, ರೀಬೋರ್ ಮಾಡೋಕ್ಕಿಂತ ಮುಂಚೆ ಇದು ನೋಡಿ 1.50 ಐತೆ. ಇವಾಗ ನಮ್ಮ ಗಾಡೀಲಿ ನೋಡಬೇಕು ಅಂದರೆ 1.75 ಆಗಿರುತ್ತೆ. ಆ ಥರ ಬರುತ್ತೆ. ಮ್ಯಾಕ್ಸು ಪಿಸ್ಟನ್ನು 3 mm ತನಕ ಬರುತ್ತೆ. ಆದರೆ ಏನಪ್ಪ ಅಂದರೆ ಪಿಸ್ಟನ್ ಜಾಸ್ತಿ ಆಕ್ಸೈಡ್ ಪವರ್ ಬರುತ್ತೆ, ಆದರೆ ಏನಾಗುತ್ತೆ ಮೈಲೇಜ್ ಡ್ರಾಪ್ ಆಗುತ್ತೆ, ಅದು ರೋಡ್ ಯೂಸ್ಗೆ ಆಗೋಲ್ಲ. ಆಮೇಲೆ ಪೋರ್ಟ್ ಆಗಿದ್ರೆ ಹಾಕ್ಬೋದು ಆ ಸೈಜ್ನ, ಇಲ್ಲಾಂದರೆ ಹಾಕಕ್ಕೆ ಹೋಗಬೇಡಿ. ನೋಡಿ ಇದನ್ನೇ ಪಿಸ್ಟನ್ ರಿಂಗ್ಸ್ ಅನ್ನೋದು. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಇಲ್ಲಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಏನಾದ್ರು ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋಯಿಂದ ಕರೆಕ್ಟ್ ಮಾಡ್ಕೊಳ್ಳೋಣ. ಮತ್ತು ಈ ವಿಡಿಯೋಗೆ ಇಷ್ಟ, ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್.